ನಮಸ್ಕಾರ, ಬಿಪಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ಈ ದಿನದ ಪ್ರಮುಖ ಸುದ್ದಿ. ಇಪಿಎಸ್ 95 ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಸಂಘದ 103ನೇ ಮಾಸಿಕ ಸಭೆ ಬೆಂಗಳೂರಿನ ಲಾಲ್ಬಾಗ್ ಆವರಣದಲ್ಲಿ ನಡೆಯಿತು. ಸಭೆಯಲ್ಲಿ ನೂರಾರು ನಿವೃತ್ತ ನೌಕರರು ಭಾಗವಹಿಸಿ ತಮ್ಮ ಸೇವಾವಧಿಯ ಸವಿನೆನಪುಗಳನ್ನು ಮೆಲುಕು ಹಾಕುವುದರ ಜೊತೆಗೆ ನಿವೃತ್ತರ ಸಮಸ್ಯೆಗಳು ಹಾಗೂ ಮುಂದಿನ ಹೋರಾಟದ ಕುರಿತು ಚರ್ಚಿಸಿದರು. ಇಪಿಎಸ್ 95 ನಿವೃತ್ತರಿಗೆ ಕನಿಷ್ಠ 7,500 ರೂಪಾಯಿ ಪಿಂಚಣಿ ಜೊತೆಗೆ ತುಟ್ಟಿ ಭತ್ಯೆ ಹಾಗೂ ವೈದ್ಯಕೀಯ ಸೌಲಭ್ಯ ನೀಡಬೇಕು ಎಂದು ಕೇಂದ್ರ ಸರ್ಕಾರವನ್ನು ಸಭೆ ಒತ್ತಾಯಿಸಿತು. ಇದುವರೆಗೆ ನಡೆಸಿರುವ ಹೋರಾಟ ವ್ಯರ್ಥವಾಗಲು ಬಿಡುವುದಿಲ್ಲ. ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ ಕಾನೂನಾತ್ಮಕ ಹಾಗೂ ಸಂಘಟಿತ ಹೋರಾಟವನ್ನು ಮುಂದುವರಿಸುವುದಾಗಿ ನಿವೃತ್ತರು ದೃಢ ಸಂಕಲ್ಪ ವ್ಯಕ್ತಪಡಿಸಿದರು. ಸಂಘದ ಅಧ್ಯಕ್ಷ ನಂಜುಂಡೇಗೌಡ ಮಾತನಾಡಿ, ಇಪಿಎಸ್ ನಿವೃತ್ತರ ಕಾನೂನಾತ್ಮಕ ಹೋರಾಟ ಅಂತಿಮ ಘಟ್ಟ ತಲುಪಿದ್ದು, ಸದಸ್ಯರು ಯಾವುದೇ ಕಾರಣಕ್ಕೂ ನಿರಾಶರಾಗಬಾರದು ಎಂದು ಆತ್ಮಸ್ಥೈರ್ಯ ತುಂಬಿದರು. ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಟ್ರಸ್ಟ್ ಅಧ್ಯಕ್ಷ ಬ್ರಹ್ಮಚಾರಿ ಮಾತನಾಡಿ, ಕೇಂದ್ರ ಸರ್ಕಾರ ಬೇಡಿಕೆಗಳಿಗೆ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೀವ್ರ ಹೋರಾಟಕ್ಕೆ ಸಿದ್ಧರಾಗಬೇಕು ಎಂದು ಕರೆ ನೀಡಿದರು. ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮಗಳು ಇಪಿಎಸ್ ನಿವೃತ್ತರ ಹೋರಾಟಕ್ಕೆ ನೀಡುತ್ತಿರುವ ಬೆಂಬಲವನ್ನು ಸಭೆಯಲ್ಲಿ ಮುಖಂಡರು ಶ್ಲಾಘಿಸಿದರು. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಹಾಗೂ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ಈ ಸಭೆಯನ್ನು ಸಂಘದ ಪದಾಧಿಕಾರಿಗಳಾದ ಶಂಕರ್ ಕುಮಾರ್, ಮನೋಹರ್, ನಾಗರಾಜು, ರುಕ್ಮಿಶ್ ಹಾಗೂ ಕೃಷ್ಣಮೂರ್ತಿ ಕೆ ಯಶಸ್ವಿಯಾಗಿ ನಿರ್ವಹಿಸಿದರು. ನಿವೃತ್ತಿಯ ನಂತರವೂ ಹೋರಾಟದ ಛಲ ಕಳೆದುಕೊಳ್ಳದ ಇಪಿಎಸ್ 95 ನಿವೃತ್ತರು ತಮ್ಮ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ ಸಂಘಟಿತ ಹೋರಾಟ ಮುಂದುವರಿಸುವ ಸಂದೇಶವನ್ನು ಸಭೆಯ ಮೂಲಕ ಸಾರಿದರು. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ದಿನಾಂಕ 27/7/2026 ಇಪಿಎಸ್ 95 ಬಿಎಂಟಿಸಿ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಸಂಘ ಮತ್ತು ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ರಿಚ್ಮಂಡ್ ವೃತ್ತದ ಇಪಿಎಫ್ಒ ಕಚೇರಿ ಆವರಣದಲ್ಲಿ ನಡೆಸಿದ ಶಾಂತಿಯುತ ಪ್ರತಿಭಟನೆ ಮತ್ತು ಮನವಿ ಸಲ್ಲಿಸುವ ಕಾರ್ಯಕ್ರಮಕ್ಕೆ ಅಭೂತಪೂರ್ವ ಬೆಂಬಲ ಸೂಚಿಸಿ ಅಸಂಖ್ಯಾತ ಸಂಖ್ಯೆಯಲ್ಲಿ ಇಪಿಎಸ್ 95 ಪಿಂಚಣಿದಾರರು ಆಗಮಿಸಿ ಯಶಸ್ವಿಗೊಳಿಸಿದ್ದೀರಿ. ಪ್ರತಿಭಟನೆ ಯಶಸ್ಸಿನ ಕ್ರೆಡಿಟ್ ತಮ್ಮೆಲ್ಲರಿಗೂ ಸೇರಬೇಕು. 1/9/2014 ನಂತರ ನಿವೃತ್ತಿ ಹೊಂದಿರುವ ಇಪಿಎಸ್ ಪಿಂಚಣಿದಾರರು 80% ಯಶಸ್ಸಿನ ಕಡೆಗೆ ಹೋಗಿದ್ದೇವೆ. ಈ ಹಂತದಲ್ಲಿ ನಮ್ಮ ಸಂಘಟನೆಯ ಸಂಖ್ಯಾಬಲ ಪ್ರದರ್ಶನ ಅವಶ್ಯವಾಗಿರುತ್ತದೆ ಹಾಗೂ 1/9/2014 ಪೂರ್ವ ನಿವೃತ್ತಿ ಹೊಂದಿದವರಿಗೆ ಕೇಂದ್ರ ಸರ್ಕಾರ ಕನಿಷ್ಠ ಪಿಂಚಣಿ 7,500 ಡಿಎ ಮತ್ತು ಉಚಿತ ವೈದ್ಯಕೀಯ ಸೌಲಭ್ಯ ಮಂಜೂರು ಮಾಡುತ್ತಿದೆ ಎಂಬ ಭರವಸೆಯೊಂದಿಗೆ ಬದುಕೋಣ. ಯಾವುದೇ ಬೇಡಿಕೆ ಈಡೇರಿಸಿಕೊಳ್ಳಲು ನಮ್ಮ ಹೋರಾಟ ಸಾಕಷ್ಟು ಶಕ್ತಿಯುತವಾಗಿರಬೇಕು. ಆದ್ದರಿಂದ ನಮ್ಮ ಮುಂದಿನ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡುತ್ತೇನೆ. ಹಾಗೂ ಈ ದಿನದ ಲಾಲ್ಬಾಗ್ನಲ್ಲಿ ನಡೆಯುತ್ತಿರುವ 103ನೇ ಮಾಸಿಕ ಸಭೆಗೆ ಮತ್ತು ಪಿಂಚಣಿ ಜಾಗೃತಿ ಸಭೆಗೆ ಬಂದಿರೋ ತಮಗೆಲ್ಲ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ. 2 ಮಾತುಗಳನ್ನು ಮಾತ್ರ ಮಾತನಾಡ್ತೇನೆ. ಯಾಕೆಂತ ಅಂದ್ರೆ ಇಷ್ಟೊಂದು ಸಂಖ್ಯೆಯಲ್ಲಿ ತಾವೆಲ್ಲರೂ ಈ ಒಂದು ಇಳಿ ವಯಸ್ಸಿನಲ್ಲಿ ಬಂದಿದ್ದೀರಾ. ನಿಮ್ಮೆಲ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ, ನನ್ನ 2 ಮಾತುಗಳು ಏನು ಅಂತ ಅಂದ್ರೆ, ಈ ಒಂದು ಪಿಂಚಣಿ ಹೋರಾಟ ಏನಿದೆ, ಈ ಹೋರಾಟ ನಾವು ಯಾವುದೇ ಕಾರಣದಲ್ಲಿ ನಿಲ್ಸಲ್ಲ. ಯಾಕೆ ಅಂತ ಅಂದ್ರೆ ನಮ್ಮ ಒಂದು ಸಂಘಟನೆ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರು ಒಂದು ಆತ್ಮಸ್ಥೈರ್ಯ ಇದೆ, ಅವರಿಗೆ ಒಂದು ಮನೋ ಸಂಕಲ್ಪ ಇದೆ. ನಮ್ಮ ಒಂದು ಹೋರಾಟನ ಮುಂದುವರಿಸಬೇಕು ಅಂತಕ್ಕಂಥದ್ದು ಅವರ ಧ್ಯೇಯವಾಗಿದೆ. ಆ ದೃಷ್ಟಿಯಿಂದ ಸ್ನೇಹಿತರೆ, ನಾನು ಏನು ತಮ್ಮಲ್ಲಿ ಅರಿಕೆ ಮಾಡ್ಕೊತಾ ಇದ್ದೀನಿ ಅಂತ ಅಂದ್ರೆ, ಯಾವುದೇ ಕಾರಣದಲ್ಲೂ ನಮ್ಮ ಹೋರಾಟವನ್ನ ನಿಲ್ಸಲ್ಲ. ನಮ್ಮ ಅಕೌಂಟ್ಗೆ ಪಿಂಚಣಿ ಬಂದು ಬೀಳೋವರೆಗೂ ನಮ್ಮ ಹೋರಾಟನ ಮುಂದುವರಿಸ್ತೀವಿ ಅಂತಕ್ಕಂಥ ಮಾತನ್ನ ನಾನು ಈ ಒಂದು ತುಂಬಿದ ಸಭೆಯಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಖಂಡಿತವಾಗೂ ತಾವ್ಯಾರು ಕೂಡ ಹೆದರ್ಬೇಕಾಗಿಲ್ಲ. ಈ 2 ಸಭೆಗಳು ಪ್ರತಿ ತಿಂಗಳು ಇದ್ದೇ ಇರುತ್ತೆ. ಜೊತೆಗೆ ನಮ್ಮ ಹೋರಾಟದ ಕಾರ್ಯಕ್ರಮನ ನಾವು ಹೊಂದ್ಕೋತೀವಿ. ಯಾಕೆಂದ್ರೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಲೇಬೇಕು. ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲಿಲ್ಲ ಅಂತ ಅಂದ್ರೆ ಅವರು ನಮ್ಮ ಒಂದು ಏನಿದೆ ನಮ್ಮ ಬೇಡಿಕೆನ ಈಡೇರಿಸಲ್ಲ ಅವರು. ಆ ದೃಷ್ಟಿಯಿಂದ ಸ್ನೇಹಿತರೆ, ಕೋರ್ಟ್ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ, ಪ್ಲಸ್ ಜೊತೆಗೆ ಶಕ್ತಿ ಪ್ರದರ್ಶನ ಎರಡಕ್ಕೂ ಸಿದ್ಧ ಇರ್ಬೇಕು. ತಾವು ಸಿದ್ಧ ಇದ್ದಾಗ ಮಾತ್ರ ನಮ್ಮ ಈ ಒಂದು ಹೋರಾಟ ಯಶಸ್ವಿ ಆಗುತ್ತೆ ಸ್ನೇಹಿತರೆ. ತಾವ್ಯಾರು ಕೂಡ ಅಂಜಬೇಕಾಗಿಲ್ಲ. ಪಿಂಚಣಿ ಲೇಟ್ ಆಗಿರೋದ್ರ ಬಗ್ಗೆ ಈಗಾಗಲೇ ಬ್ರಹ್ಮಚಾರಿ ಅವರು ಹೇಳಿದ್ದಾರೆ. ಯಾಕೆ ಅಂತ ಅಂದ್ರೆ ಸಿಬ್ಬಂದಿಗಳನ್ನ ಮತದಾರರ ಪರಿಷ್ಕರಣೆಗೆ ನಿಯೋಜಿಸಿದ್ದಾರೆ. ಅವರು ಮರಳಿದ ನಂತರ ಕೊಡ್ತೀವಿ ಅಂತಕ್ಕಂಥದ್ದು ನೋಟಿಫಿಕೇಶನ್ PF ಅಧಿಕಾರಿಗಳು ಹೊರಡಿಸಿದ್ದಾರೆ. ಆ ದೃಷ್ಟಿಯಿಂದ 8ನೇ ತಾರೀಕು ಅಥವಾ 10ನೇ ತಾರೀಕು ಪೆನ್ಷನ್ ಬರುತ್ತೆ. ಅಲ್ಲಿವರೆಗೂ ಕಾರಣ. ಯಾಕೆಂತ ಅಂದ್ರೆ ಅದು ಅನಿವಾರ್ಯ ಕಾರಣಗಳಿಂದ ಹಲವಾರು ಇದರಿಂದ ಇದು ಉಂಟಾಗಿದೆ ಹೊರತು ಬೇರೆ ಕಾರಣ ಇಲ್ಲ. ಆ ದೃಷ್ಟಿಯಿಂದ ಸ್ನೇಹಿತರೆ, ಅತ್ಯಂತ ಮುಖ್ಯವಾಗಿ ಇವತ್ತಿನ ಒಂದು ಏನು ಪ್ರತಿಭಟನಾ ಸಭೆ ಏನಿದೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಯಾಕೆ ಅಂತ ಅಂದ್ರೆ ನಮ್ಮ ಹಳೆಯ ಸ್ನೇಹಿತರು ಮತ್ತೆ ನಮ್ಮ ಸಹೋದ್ಯೋಗಿಗಳು
ಮತ್ತೆ ನಮ್ಮ ಎಲ್ಲರೂ ಕೂಡ ಈ ಕೂಡಿ ನಾವು ಒಬ್ರಿಗೊಬ್ರು ಮುಕ್ತವಾಗಿ ಮಾತನಾಡ್ತೀವಲ್ಲ, ಇದು ಅತ್ಯಂತ ಮಹತ್ವವಾದ. ಯಾಕೆಂತಂದ್ರೆ ನಾವು ಪ್ರತಿ ಸಾರಿ ಬಂದಾಗ ಇಲ್ಲಿ ನಾವು ಮುಂಚಿತವಾಗಿ ನಮ್ಮ ಎಲ್ಲ ಕಷ್ಟ ಸುಖಗಳ ಬಗ್ಗೆ ಮಾತನಾಡ್ತೀವಿ. ನಾವು ಕರ್ತವ್ಯ ನಿರ್ವಹಿಸಿದ ದಿನಗಳೇ ಆಗಿತ್ತು, ಇವತ್ತೇ ಆಗಿದೆ, ಮುಂದಿನ ದಿನಗಳೇ ಆಗಿದೆ, ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತೀವಿ. ಇಂಥ ಒಂದು ಸದಾವಕಾಶ, ಈ ಒಂದು ನಿರ್ಮಲವಾದ ಪ್ರಕ್ಷುಬ್ಧ ಪರಿಸರದಲ್ಲಿ ನಾವು ಅದನ್ನ ನಡೆಸ್ತಕ್ಕಂತ ಒಂದು ಸಹಯೋಗ ನಮ್ಗೆ ಸಿಕ್ಕಿದೆ. ಆ ದೃಷ್ಟಿಯಿಂದ ಸ್ನೇಹಿತರೆ, ತಾವ್ಯಾರು ಕೂಡ ಹೆದರ್ಬೇಕಾಗಿಲ್ಲ. ನಮ್ಮ ಹೋರಾಟ ನಾವು ಖಂಡಿತವಾಗಿ ಮುಂದುವರಿಸ್ತೀವಿ. ತಾವು ಇದೇ ರೀತಿ ಸಹಕಾರ ನೀಡಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮಾರ್ಚಲ್ಲಿ ನಮ್ಮ KSRTC ಎಲ್ಲ ಸ್ಟ್ರೈಕ್ ಇದು ಕೊಟ್ರು. ಮಾರ್ಚಲ್ಲಿ ಯಾವತ್ತಾದ್ರೂ ಎಲ್ಲ ಒಂದು 75-80 ವರ್ಷ ಒಳಗಡೆ ಇದ್ದಾರೆ, 60 ವರ್ಷ ಮೇಲ್ಪಟ್ಟವ್ರು ಎಲ್ಲರೂ. ನಮ್ಮ ಸರ್ವಿಸ್ ಅಲ್ಲಿ ಯಾವುದೋ ಒಂದು ಸಂಘಟನೆ ಮುಖಾಂತರ ಯೂನಿಯನ್ ಲೀಡರ್ಸ್ ಎಲ್ಲ ಎತ್ಕೊಂಡು ವರ್ಕರ್ಸ್ಗೋಸ್ಕರ ಸ್ಟ್ರೈಕು ಅಥವಾ ಅವರ ಬೇಡಿಕೆಗಳು ಈಡೇರತಕ್ಕಂಥ ಯಾವುದೇ ಒಂದು ಸನ್ನಿವೇಶ ಬಂದರೂ ಕೂಡ ಒಂದು ಹೋರಾಟಕ್ಕೆ ಮುಂದೆ ಬರ್ತಾರೆ. ಅದೇ ತರ ನಮ್ಮವರು ಬಂದಿದ್ದಾರೆ, ನೋಟಿಸು ಕೊಟ್ಟಿದ್ದಾರೆ ಕಾನೂನುಬದ್ಧವಾಗಿ. ಸ್ಟ್ರೈಕ್ ನೋಟಿಸ್ ಕೊಟ್ಟ ಮೇಲೆ ಬಂದು ಡಿಕ್ಲೇರ್ ಆದ್ಮೇಲೆ ಕೋರ್ಟಿಂದ ಯಾವತ್ತಾದ್ರೂ ಸ್ಟೇ ತಂದಿರೋದು ನೋಡಿದ್ದೀರಾ? ನಾವಂತೂ ನೋಡಿಲ್ಲ ಇಷ್ಟು ವರ್ಷಗಳು. ಯಾವುದೇ ಬಂದ್ಗೆ ಯಾವುದೇ ಒಂದು ಸಂಘಟನೆ ಕರೆ ಕೊಟ್ಟರು ಕೂಡ ಕೋರ್ಟಿಂದ ಸ್ಟೇ ಕೊಟ್ಟಿಲ್ಲ. ಮಾರ್ಚಲ್ಲಿ ಹೆಂಗ್ ಕೊಟ್ರು? ಅದು ಯಾರು ಅಪ್ಲೈ ಮಾಡಿರೋದು? ಒಬ್ಬ ಮನೆ ಕೆಲಸ ಮಾಡ್ತಕ್ಕಂಥವ್ರ ಒಂದು ಹೆಣ್ಮಗಳು, ಕಟ್ಟಡ ಕಾರ್ಮಿಕ ಅಂತ ಒಬ್ಬರು. ಇಬ್ಬರಿಂದ ಹೈಕೋರ್ಟಿಂದ ಸ್ಟೇ ತರಕ್ಕಾಗತ್ತ ಸ್ನೇಹಿತರೆ? ಸ್ವಲ್ಪ ಯೋಚನೆ ಮಾಡಿ. ಅಲ್ಲ, ಹಿಂದೆ ಕಾನೂನು ಕೈಗಳಿರ್ತವೆ. ನಾವು ಇಷ್ಟು ವರ್ಷಗಳು ಆ ತರ ಕೋರ್ಟಿಂದ ಸ್ಟ್ರೈಕ್ ಮಾಡಬೇಡಿ ಅಂತಂದ್ಬಿಟ್ಟು ನಿರ್ದೇಶನ ಕೊಟ್ಟಿರೋದು ಇದೇ ಮೊದಲು. ಸ್ಟೇ ಕೊಟ್ಟಿರೋದು ಮಾಡಬೇಡಿ ಅಂತ ಹೇಳಿದ್ದಾರೆ, ಆದ್ರೆ ಕಾನೂನುಬದ್ಧವಾಗಿ ಸ್ಟೇ ಕೊಟ್ಟಿದ್ದು ಇದು ಶುರು. ವಿಶೇಷವಾಗಿ ನಂಬಿಕೆಯಿಂದ ಬದುಕೋದೇ ಮನುಷ್ಯ. ನಾಳೆ ಬೆಳಗ್ಗೆ ಹೇಳ್ತೀನಿ, ಬರ್ತೀನಿ, ಹೋಗ್ತೀನಿ ಅನ್ನೋದು ಇದು ನಂಬಿಕೆ, ಭರವಸೆ ಬದುಕು ಅಂತ ಬಹಳ ಜನ ಹೇಳಿದ್ದಾರೆ. ಹಾಗೆ ನಾನು ಕೂಡ ಸುಮಾರು 9 ವರ್ಷದಿಂದ ಬರ್ತಾ ಇದ್ದೀನಿ. ಪೆನ್ಷನ್ ಜಾಸ್ತಿ ಆಗುತ್ತೆ, ಪಿಂಚಣಿ ಹೆಚ್ಚು ಆಗುತ್ತೆ ಏನೋ ನಂಬಿಕೆ ಮೇಲೆ, ಭರವಸೆ ಮೇಲೆ ಬದುಕೋದೆ ಜೀವನ. ಖಂಡಿತ ಆಗುತ್ತೆ. ಎಲ್ಲರೂ ಸೇರಿ ಕೈ ಜೋಡಿಸೋಣ. ಸಾಹೇಬರು ಮುಂದಾಳತ್ವದಲ್ಲಿ ಪ್ರತಿ ತಿಂಗಳು 2 ದಿವಸ ನಮ್ಮ ಸಮಾವೇಶ ಇರುತ್ತೆ. ಆ ಸಮಾವೇಶಕ್ಕೆ ಅತಿ ಹೆಚ್ಚು ಜನರ ಪಾಲ್ಗೊಳ್ಳುವಿಕೆಯಿಂದ ಮಾತ್ರ ಇದು ಸಾಧ್ಯ ಆಗುತ್ತೆ ಅಂತ ನನ್ನ ನಂಬಿಕೆ.